ಅಲ್ಲ ಸರ್, ಈಗ ಸಾಕಷ್ಟು ಚಾಲಕರು ಏನ್ ಮಾಡ್ತಿದಾರೆ ಅಂದ್ರೆ ಯಾವ್ದೇ ಅಪ್ಲಿಕೇಶನ್ ಬಂದ್ರೆ ಪ್ರಮೋಟ್ ಮಾಡಕ್ ಹೇಳಿದ್ದಾರೆ. ಸೊ ಅವ್ರುಗಳು ಇದೇ ತರ ಮೀಟರ್ ಕಸ್ಟಮರ್ ಹೇಳ್ಬಿಟ್ರೆ ನಡೀತಲ್ಲ, ಯಾಕೆ ಓಯ್ ಒಟ್ಟಿಬೇಕು? ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ ನಮ್ಮ ಚಾಲಕರುಗಳಿಗೆ ಗಂಟೆ ಹೊಡೆದ ಜೀವನ ಅಂತ ಅಳವಡಿಕೆ ಮಾಡ್ಕೊಂಡ್ಬಿಟ್ಟು ಸರಿನಾ. ಈ ಗಂಟೆ ಹೊಡೆದಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರಪಂಚನೇ ಇಲ್ಲ, ನನಗೆ ಜೀವನನೇ ಇಲ್ಲ ಅಂತ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದ್ದಾರೆ. ಈ ಮೈಂಡ್ ಸೆಟ್ ಇಂದ ಯಾವುದೇ ರೀತಿ ಎಷ್ಟೇ ಪ್ರಯತ್ನ ಬಿದ್ರು ನಮ್ಮ ಚಾಲಕನ ಹೊರಗಡೆ ತಗೊಂಬರಕ್ ಆಗ್ತಲ್ಲ. ಇದಾದ್ಮೇಲೆ ಈ ಗ್ರಾಹಕರುಗಳು ಮನೆ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಈ ಗಾಡಿಗಳನ್ನ ಬುಕಿಂಗ್ ಮಾಡುವಂತ ವ್ಯವಸ್ಥೆಗೆ ಅಳವಡ್ ಆಗ್ಬಿಟ್ಟಿದ್ದಾರೆ. ಅವರು ಯಾರು ರೋಡ್ ಗೆಲ್ಬಿಟ್ಟು ಬಂದು ನೀನು ಕ್ಯಾಬ್ ಬೇಕು ಆಟೋ ಬೇಕಂತ ಯಾರು ಕೇಳೋರಿಲ್ಲ. ಇವಾಗ ಇವ್ ಎರಡು ಕಡೆ ಇವಾಗ ಒಂದ್ ಕಡೆ ಗ್ರಾಹಕರನ್ನ ಒಂದ್ ಕಡೆ ಚಾಲಕರನ್ನ ಯಾರು ಇಬ್ಬರನ್ನು ಸ್ಟೇಬಲ್ ಮಾಡ್ಬೇಕಂತ ಹೇಳಿದ್ರೆ ಯಾವ್ದಾದ್ರು ನಮ್ಗೆ ಒಂದು ಸಿಸ್ಟಮ್ ಬೇಕು. ಆ ಸಿಸ್ಟಮ್ ನ ಓಟಿ. ಸೊ ಈಗ ಇದು ಈ ಹೆಂಗೆ ಓಲಾ ಊಬರ್ ಅಲ್ಲಿ ಸಿಟಿ ವೈಸ್ ರೆಂಟಲ್ ಔಟ್ ಸ್ಟೇಷನ್ ತರ ಇದೆ, ಇದು ಎಲ್ಲ ಅಕ್ಸೆಪ್ಟೆಡ್ ಇದಿಲ್ಲ. ಇದ್ರಲ್ಲೂ ಡೈಲಿ ಇದೆ, ರೆಂಟಲ್ ಇದೆ, ಔಟ್ ಸ್ಟೇಷನ್ ಇದೆ. ಇದರಲ್ಲಿ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಇವಾಗ ಏನು ಓಯ್ ಹೋಟೆಲ್ ಬುಕ್ ಮಾಡ್ತಾರೆ, ಬುಕ್ ಮಾಡಾದ್ಮೇಲೆ ಬರೀ ಕಸ್ಟಮರ್ ಬಂದು ಗಾಡಿಯಲ್ಲಿ ಕುತ್ಕೊಂಡು OTP ಹಾಕೋವರೆಗೂ ಮಾತ್ರ ಓಯ್ ಕೆಲಸ. ಇದಾದ್ಮೇಲೆ ಕಸ್ಟಮರ್ನ ಎಷ್ಟು ದೂರ ನಾನು ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಎಂಡ್ ಮಾಡ್ತೀನಿ, ಇನ್ನ ಎಲ್ಲಿ ಸುತ್ತಾಡಿಸ್ತೀನಿ, ಇನ್ನ ಮಿಕ್ಕಿದೆಲ್ಲ ವಿಚಾರಗಳನ್ನ ನಮ್ಮ ಟೌನ್ ಮಾಡ್ತಾರೆ. ಸರ್, ಈಗ ಈ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ನಾನು ಸ್ಟಿಕ್ಕರ್ ಹಾಕ್ಸಬೇಕಾ ಅಥವಾ ಪಾಂಪ್ಲೆಟ್ ಏನಾದ್ರು ರೆಡಿ ಮಾಡಿದ್ರೆ ನೀವು? ಸರ್, ಇದು ನಾನು ಏನಕ್ಕೆ ಹೊರಗಡೆ ಹಾಕ್ಸಿದ್ದೀನಿ ಅಂತ ಹೇಳಿದ್ರೆ ಇವಾಗ ಎಲ್ಲ ಸುಮಾರು ಜನ ಚಾಲಕರು ಏನ್ ಮಾಡ್ತಾ ಇದಾರೆ, ಬೇರೆಯವ್ರ ಮನೆ ಉದ್ಧಾರ ಮಾಡಕ್ ಬಯಸಿದ್ದಾರೆ. ಇವಾಗ ನಾನು ಓಯ್ ಒಟ್ಟಿ ಹಾಕೊಂಡ್ರೆ ಇದರಿಂದ ಬರೋ ಬುಕ್ಕಿಂಗು ಗ್ರಾಹಕ ನನಗೆ ಯಾವುದೇ ರೀತಿ ಅಡೆತಡೆ ಇಲ್ದಿರ ಸರ್ಕಾರಿ ರೇಟ್ ನ ನಾನು ಕೇಳೋಕ್ಕಿಂತ ಮುಂಚೆ ಕೊಟ್ಬಿಡೋಕೆ ರೆಡಿ ಆಗಿರ್ತಾರೆ. ಇಲ್ಲಿ ನಾನು ಇದನ್ನ ಹೇಳ್ತಾ ಇರೋದು, ನೋಡಪ್ಪ ನನ್ನ ವ್ಯವಹಾರಕ್ಕೆ ನಾನು ಬಳಸ್ತಾ ಇದೀನಿ, ನಿಮ್ಮ ವ್ಯವಹಾರಕ್ಕೆ ನೀವು ಬಳಸಿ, ನೀವು ಬೇರೆಯವ್ರ ಮನೆನ ಉದ್ಧಾರ ಮಾಡಬೇಡಿ, ನಿಮ್ಮ ಮನೆಗಳನ್ನ ಉದ್ಧಾರ ಮಾಡಬೇಡಿ. ಇದಾದ್ಮೇಲೆ ಈ ಆಫೀಸ್ ಅಲ್ಲಿ ಇದು ಓಯ್ ಒಟ್ಟಿ ಪಾಂಪ್ಲೆಟ್ಗಳಿದೆ, ಸ್ಟಿಕ್ಕರ್ ಇದೆ, ಫ್ರೀ ಆಗಿದೆ, ಏನು ದುಡ್ಡು ಕೊಡ್ಬೇಕಂತ ಅವಶ್ಯಕತೆ ಏನಿಲ್ಲ. ಎಲ್ಲ ಚಾಲಕರು ಒಂದೇ ಈ ಸಾರಿಗೆ JP ನಗರ್ ಬಂದ್ರೆ ಅಲ್ಲಿ ಆಫೀಸಲ್ಲಿ ಬಂದ್ಬಿಟ್ಟು ನೀವೆಲ್ಲ ತಗೊಂಡೋಗಿ ಗ್ರಾಹಕರಿಗೆ ತಿಳಿಸಿ. ಇವಾಗ ಎಲ್ಲಾ ಗ್ರಾಹಕರುಗಳನ್ನು ನಾವು ಪ್ರಮೋಟ್ ಮಾಡಿರೋದು ನಾವುಗಳೇನೆ. ಈ ಅಗ್ರಿಗೇಟರ್ ಸಂಸ್ಥೆ ಏನಿದೆ ಸರ್, ಇದ್ರಿಲ್ಲ ಇದು ಚೆನ್ನಾಗಿದೆ, ಈ ಅಪ್ಲಿಕೇಶನ್ ಚೆನ್ನಾಗಿದೆ ಯಾಕಂತ ಕೇಳಿದ್ರೆ ಅವಾಗ ರೇಟ್ ಬೇಕು. ಇವಾಗ ಅದೇ ರೇಟ್ ಮೇಲೆ ಡಿಪೆಂಡ್ ಆಗಿದ್ದೀವಿ ನಾವು. ಇವಾಗ ನಮಗೂ ತೀರಾ ರೇಟ್ ಬೇಕಂತ ಹೇಳಿದ್ರೆ ನಾವು ಇದನ್ನೇ ಪ್ರಮೋಟ್ ಮಾಡಬೇಕು, ಎಲ್ಲ ಗ್ರಾಹಕರಿಗೂ ತಿಳಿಸಬೇಕು, ನಮ್ಮ ವ್ಯವಹಾರನ ಸುಗಮವಾಗಿ ನಡೆಸ್ಕೊಂಡು. ಸಿಂಪಲ್ ಇಷ್ಟೇ. OT ಅನ್ನೋದು ಇಷ್ಟೇ, ಆನ್ಲೈನ್ ಸಿಸ್ಟಮ್ ಇದೆಯಲ್ಲ, ಆನ್ಲೈನ್ ತಂದು ಕೊಟ್ಟಿದ್ದಾರೆ, ಪ್ರಮೋಟ್ ಮಾಡ್ಕೊಳ್ಳಿ, ಜಸ್ಟ್ ಕನೆಕ್ಟಿವಿಟಿ ಕೊಡೋದು, ಮಿಕ್ಕಿದೆಲ್ಲ ಮೀಟರ್ ನೋಡ್ಕೊಂಡು ಹೋಗೋದು, ಸಿಸ್ಟಮ್ ಫಾಲೋ ಮಾಡ್ಕೊಂಡು ಅಂತ ಹೇಳ್ತಿದ್ದಾರೆ. ಸೊ ಇಷ್ಟೇ ಹೇಳ್ಬೋದು. ಚಾಲಕರಿಗೆ ಏನಾದ್ರು ಲಾಸ್ಟ್ ಕೊನೆ ಮಾತು? ಚಾಲಕರಿಗೇನು ನೋಡಿ, ಮೀಟರ್ ಕಾನ್ಸೆಪ್ಟ್ ಅಳವಡಿಸ್ಕೊಳ್ಳಿ, ದುಡಿಮೆ ಚೆನ್ನಾಗಿರುತ್ತೆ, ನಿಮ್ಮ ವ್ಯಾಪಾರನ ನೀವು ಮಾಡ್ಕೊಳ್ಳಿ. ಧನ್ಯವಾದ.